ನಿಮ್ಮಲ್ಲಿ ಯಾರಿಗಾದರೂ ತುಂಬ ಸ್ಟ್ರೆಸ್ ಅನ್ನಿಸ್ತಾ ಇದೆ, ಒತ್ತಡ ಅನ್ನಿಸ್ತಾ ಇದೆ, ಸದಾ ಕಾಲದಲ್ಲಿ ಒಂದಲ್ಲ ಒಂದು ವಿಷಯದ ಪ್ರತಿಶತ ಆತಂಕ, ಆಂಗ್ಸಿಟಿಯ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಅಥವಾ ಇನ್ಸುಮೋನಿಯಾ ಸಮಸ್ಯೆ, ನಿದ್ರಾಹೀನತಾ ಸಂಬಂಧಿತ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಅಂಥವರೆಲ್ಲರಿಗೂ ಕೂಡ ಈ ವಿಡಿಯೋದಲ್ಲಿ ಒಂದು ಮುದ್ರೆ, ಪ್ರಾಣಾಯಾಮ, ಯೋಗಿಕ್ ಟೆಕ್ನಿಕ್. ನಮಸ್ತೆ ಆತ್ಮೇರೆ, ನಾನು ಮಣಿಕಂಠ ಜಿ ಯೋಗೋಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿ ಮೇನ್ ರೋಡ್, ಬೆಂಗಳೂರು. ನೀವು ದೈನಂದಿನದ ಪ್ರತಿಶತ ಶ್ರಮ ವಹಿಸಿ, ದೇಹನ ದಂಡಿಸಿ, ಒಂದಿಷ್ಟು ಚೆನ್ನಾಗಿ ಕೆಲಸ ಮಾಡಿ, ರಾತ್ರಿ ನಿದ್ದೆ ಸಲುವಾಗಿ ಬೆಡ್ಡಿಗೆ ಹೋದರೂ ಕೂಡ ನಿಮಗೆ ನಿದ್ರೆ ಬರ್ತಾ ಇಲ್ಲ, ಬಾಡಿ ರೆಸ್ಟಿಗೆ ಒಳಗಾಗ್ತಾ ಇಲ್ಲ. ನೀವು ನಿದ್ದೆಯ ಸಲುವಾಗಿ ಬೆಡ್ಡಿಗೆ ಹೋಗಿ ಮನಿಕೊಂಡಾಗ ಚೈನ್ ಲಿಂಕ್ಸ್ ಥರ ಕಂಟಿನ್ಯೂಸ್ ಆಗಿ ಥಾಟ್ಸ್ಗಳು ಬರೋದು, ಯೋಚನೆಗಳು ಬರೋದು, ಆ ಯೋಚನೆಗಳಿಂದ ನಿಮಗೆ ನಿದ್ರೆ ಬರದಂಗಿರೋದು. ಸೊ ಈ ರೀತಿ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಅಂಥವ್ರೆಲ್ಲರಿಗೂ ಕೂಡ ಹಿಂದೆ ಹೇಳ್ದಂಗೆ ಒಂದು ಮುದ್ರೆ, ಪ್ರಾಣಾಯಾಮ ಅದ್ಭುತವಾಗಿ ವರ್ಕ್ ಆಗುತ್ತೆ. ನಿದ್ದೆ ಅಂತಕ್ಕಂಥದ್ದು ಹೇಗಿರಬೇಕು ಅಂದರೆ, ಒಂದು ಬಾರಿ ನೀವು ಹೋಗಿ ಕಣ್ಮುಚ್ಚಿ ತಲೆಗೆ ದಿಂಬನ್ನು ಕೊಟ್ಟು ದಿಂಬಿಗೆ ತಲೆ ಕೊಟ್ಟಾಗ ಮಲಗಿದಾಗ ಒಂದು 6 ತಾಸು 7 ತಾಸು ಗಾಢವಾದ ಆಳವಾದ ನಿದ್ರೆ ಬರಬೇಕು. ಇದನ್ನ ಡೀಪ್ ಸ್ಲೀಪ್ ಅಂತ ಕರಿತೀವಿ. ಅಥವಾ ಕೆಲವರಿಗೆ ಹೆಂಗೆ ಅಂದರೆ, ಆರಂಭದಲ್ಲಿ ನಿದ್ದೆ ಬಂದ್ಬಿಡುತ್ತೆ, ಮತ್ತೆ ಎಚ್ಚರ ಆಗುತ್ತೆ, ಪದೇ ಪದೇ ಡಿಸ್ಟರ್ಬ್ಡ್ ಸ್ಲೀಪ್, ಮತ್ತೆ ಎಚ್ಚರ ಆಗೋದು, ಮತ್ತೆ ಮಲಗಲಿಕ್ಕೆ ಹೋದಾಗ ನಿದ್ದೆ ಬರ್ದಂಗಿರೋದು. ಈ ರೀತಿ ಸಮಸ್ಯೆಯಿಂದ ಬಳಲ್ತಾ ಇದ್ದವರು ಕೂಡ ಈ ಮುದ್ರೆ ಪ್ರಾಣಾಯಾಮನ ಮಾಡಬೇಕು. ನೀವು ಗಾಢವಾದ ಆಳವಾದ 7-8 ತಾಸು ನಿದ್ದೆನ ಅಳವಡನೆ ಮಾಡ್ಕೊಂಡಿದ್ದೀರಾ, ನಿಮ್ಗೆ ಆ ರೀತಿ ನಿದ್ರೆ ಬರ್ತಿದೆ ಅಂದಾಗ ಬಾಡಿ ಸೆಲ್ಫ್ ಹೀಲ್ ಆಗುತ್ತೆ, ಬಾಡಿ ಸೆಲ್ಫ್ ಡಿಟಾಕ್ಸ್ ಆಗುತ್ತೆ. ನಿಮಗೆ ಆ ರೀತಿ ಗಾಢವಾದ ಆಳವಾದ ನಿದ್ರೆ 7-8 ತಾಸು ಮಾಡಿ ಎದ್ದಾಗ ದಿನದ ಪ್ರತಿಶತ ನಿಮಗೆ ಒಳ್ಳೆ ಚೈತನ್ಯತೆ ಇರುತ್ತೆ, ಲವಲವಿಕೆ ಇರುತ್ತೆ, ಜೋಶ್ ಇರುತ್ತೆ, ಒಂದು ರೀತಿ ಉತ್ಸಾಹಕತೆ ಇರುತ್ತೆ. ಹಿಂಗೆ ಗಾಢವಾದ ಆಳವಾದ ನಿದ್ರೆ ಮಾಡಿ ಎದ್ರೆ, ಇಲ್ಲಾಂದರೆ ಒಂಥರ ಮಂಪರು, ಆಲಸ್ಯತೆ, ಒಂಥರ ಜಡತ್ವತೆ ಇರುತ್ತೆ. ಹಾಗಾಗಿ ನಿದ್ರೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್, ನಮ್ಮ ಬಾಡಿ ಸೆಲ್ಫ್ ಹೀಲ್ ಆಗಲಿಕ್ಕೆ, ಬಾಡಿ ಡಿಟಾಕ್ಸ್ ಆಗಲಿಕ್ಕೆ. ಸೊ ನಮ್ಮ ದೇಹದಲ್ಲಿ ಆಜ್ಞಾ ಚಕ್ರ ಅಂತ ಬರುತ್ತೆ, ಈ ಉಬ್ಬಿನ ನಡುತಾಣದಲ್ಲಿ ಆಜ್ಞಾ ಚಕ್ರ. ಆ ಆಜ್ಞಾ ಚಕ್ರದಲ್ಲಿ ಎನರ್ಜಿ ಇಂಬ್ಯಾಲೆನ್ಸ್ ಆದಾಗ್ಲೇ ನಿಮಗೆ ಓವರ್ ಥಿಂಕಿಂಗ್ ಆಗೋದು, ಆಂಗ್ಸಿಟಿ ಆಗೋದು, ಅಥವಾ ಹಿಂದೆ ಹೇಳ್ದಂಗೆ ಇನ್ಸುಮೋನಿಯಾ, ನಿದ್ರಾಹೀನತಾ ಸಂಬಂಧಿತ ಸಮಸ್ಯೆ ಕೂಡ ಉಂಟಾಗೋದು. ಈ ತೋರಿಸ್ತಕ್ಕಂಥ ಮುದ್ರೆ, ಇದನ್ನ ಮೈಂಡ್ ಮುದ್ರೆ, ಹಾಕಿನಿ ಮುದ್ರೆ ಅಂತ. ಹಿಂದೆ ಹೇಳ್ದಾಗೆ ಆಜ್ಞಾ ಚಕ್ರದ ಎನರ್ಜಿ ಇಂಬ್ಯಾಲೆನ್ಸ್ ಆಗಿದ್ರು ಕೂಡ ಇದನ್ನ ಸರಿಪಡಿಸಲಿಕ್ಕೆ ಈ ಮುದ್ರೆಯಿಂದ ಸಾಧ್ಯ. ಹೇಗೆ ಮುದ್ರೆ ಮಾಡೋದು? ನಮ್ಮ ಎಲ್ಲ ಬೆರಳುಗಳ ತುದಿಗಳನ್ನು ತಾಕ್ಸೋದು, ಇದನ್ನ ಮೈಂಡ್ ಮುದ್ರೆ, ಹಾಕಿನಿ ಮುದ್ರೆ ಅಂತ ಹೇಳಿ. ಸೊ ಈ ಮುದ್ರೆ ನೀವು ನಿದ್ದೆಯ ಪ್ರತಿಶತ ರಾತ್ರಿ ಹೋಗಿ ಬೆಡ್ಡಿಗೆ ಹೋದಾಗಲೂ ಅವಾಗಲೇ ಮಾಡ್ಬೋದು. ನೀವು ಅವಾಗಲೇ ಮಾಡಿದಾಗ ನಿಮಗೆ ಒಳ್ಳೆ ಉತ್ತಮವಾದ ಗುಣಮಟ್ಟವಾದ ನಿದ್ರೆ ಆವೃತವಾಗೋದು. ನಿಮ್ಗೆ ಯಾರಿಗಾರ ಭುಜದಲ್ಲಿ ನೋವಿದ್ರೆ, ಸೊಂಟದಲ್ಲಿ ನೋವಿದ್ರೆ, ಹಿಂದೆ ಹೇಳಿದಾಗೆ ರಾತ್ರಿ ಬೆಡ್ಡಿಗೆ ಹೋಗಿ ಮಲಗಿದಾಗ, ಅಂದರೆ ನೀವು ಈ ಮುದ್ರೆನ ಪ್ರಾಣಾಯಾಮನ ಮಾಡ್ತೀರ ಅಂದಾಗ ನಿಮ್ಮ ಊಟಕ್ಕೂ ನಿದ್ದೆಗೂ 2 ತಾಸು ಗ್ಯಾಪ್ ಇರಬೇಕು. ನೀವು 7:30 8 ಗಂಟೆ 8:30 ಒಳಗೆ ಊಟ ಮಾಡಿದ್ರೆ, ನೀವು ರಾತ್ರಿ 10ಕ್ಕೆ ಬೆಡ್ಗೆ ಹೋದಾಗ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಅಥವಾ ನೀವು ಬೆಳಗ್ಗೆ ಕೂಡ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಹಿಂದೆ ಹೇಳಿದಾಗೆ ನಿಮಗೆ ಭುಜದಲ್ಲಿ ನೋವು ಅಥವಾ ಸೊಂಟ ನೋವಿದ್ರೆ ನೀವು ಗೋಡೆಗೆ ಹೊರಗೆ ಕುತ್ಕೊಂಡು ಈ ಮುದ್ರಾ ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡ್ಬೋದು, ಅಥವಾ ಚೇರ್ ಮೇಲೆ ಕುತ್ಕೊಂಡು ಮಾಡ್ಬೋದು. ಇದು 2 ಸಾಧ್ಯ ಇಲ್ಲ ಅಂದರೆ ರಾತ್ರಿ ಬೆಡ್ಡಿಗೆ ಹೋದಾಗ ಮಲಗಿದ್ದಾಗ ಕೂಡ ಮಾಡೋದು. ಹೇಗೆ ಮಾಡೋದು? ಹಿಂದೆ ಹೇಳಿದೆ, ಮುದ್ರೆ ಎಂದೆ, ಪ್ರಾಣಾಯಾಮ ಅಂತ ಹೇಳಿ. ಈ ರೀತಿ ಎಲ್ಲ ಬೆರಳುಗಳನ್ನು ತಾಕ್ಸೋದು. ತದನಂತರ ಆಜ್ಞಾ ಚಕ್ರ, ಈ 2 ಹೆಬ್ಬೆಟ್ಟಿನ ತುದಿಯನ್ನು ತೆಗೆದುಕೊಂಡು ಆಜ್ಞಾ ಚಕ್ರದ ಹತ್ರ ಇಡೋದು. ಡೀಪ್ ಬ್ರೀತ್ ತಗೋಬೇಕು. ಭ್ರಮರಿ ಪ್ರಾಣಾಯಾಮ, ದುಂಬಿ ಪ್ರಾಣಾಯಾಮ ಅಂತ ಕರೀತಾರೆ. ಆ ರೀತಿ ಮಾಡೋದು. ಫಸ್ಟ್ ಡೀಪ್ ಬ್ರೀತ್ ತಗೋಬೇಕು. ಈ ರೀತಿ ಮುದ್ರೆ, ಮೈಂಡ್ ಮುದ್ರೆ, ಹಾಕಿನಿ ಮುದ್ರೆಯೊಂದಿಗೆ ನೀವು ಆಜ್ಞಾ ಚಕ್ರನ ಇಂಬ್ಯಾಲೆನ್ಸ್, ಅಂದರೆ ಅಲ್ಲಿ ಎನರ್ಜಿ ಇಂಬ್ಯಾಲೆನ್ಸನ್ನು ಮಾಡಿ ಸರಿಪಡಿಸಿ ಬ್ಯಾಲೆನ್ಸ್ ಮಾಡಿದಾಗ ಓವರ್ ಥಿಂಕಿಂಗು, ಆಂಗ್ಸಿಟಿ,
ಇನ್ಸುಮೋನಿಯಾ ಸಮಸ್ಯೆಯಿಂದ ನೀವು ನ್ಯಾಚುರಲ್ ಆಗಿ ಹೊರ ಬರ್ಬೋದು. ಉತ್ತಮವಾದ ಗುಣಮಟ್ಟವಾದ ನಿದ್ರೆನ ನೀವು ಗಳಿಸ್ಕೋಬೋದು. ಹಾಗೆ ಬ್ರೈನ್ ಅಂತ ಬಂದಾಗ ಬ್ರೈನ್ನ ಸ್ಟೇಜ್ಗಳಿರ್ತವೆ. ಮೊದಲಿಗೆ ಬೀಟಾ ಸ್ಟೇಜಲ್ಲಿ ಇದ್ದವರಿಗೇ ನಿದ್ರೆ ಬರಲ್ಲ, ಯೋಚನೆಗಳು ಬರೋದು, ಓವರ್ ಥಿಂಕಿಂಗ್ ಎಲ್ಲವೂ ಕೂಡ. ನೀವು ಹಂತವಾಗಿ ಈ ಪ್ರಾಣಾಯಾಮದೊಂದಿಗೆ ಮುದ್ರೆಯೊಂದಿಗೆ ಪ್ರಾಣಾಯಾಮ ಮಾಡ್ತಾ ಬಂದಂಗೆಲ್ಲ ನಿಮ್ಮ ಬ್ರೈನು ಬೀಟಾ ಸ್ಟೇಜ್ನಿಂದ ಆಲ್ಫಾ ಸ್ಟೇಜ್ನಿಂದ ಡೆಲ್ಟಾ ಸ್ಟೇಜ್ಗೆ ಹೋಗುತ್ತೆ. ಹೋದಾಗ ಅಷ್ಟೇ ನಿಮಗೆ ದೀರ್ಘವಾದ ಆಳವಾದ ಗಾಢವಾದ ನಿದ್ರೆ ಬರೋದು. ಆ ಡೆಲ್ಟಾ ಸ್ಟೇಜ್ ಅಂತ ಹೇಳಿದ್ನಲ್ಲ, ಯಾವುದೇ ಯೋಚನೆಗಳಿಲ್ಲದೆ, ಯಾವುದೇ ಕನಸುಗಳಿಲ್ಲದೆ ಉತ್ತಮವಾದ ಗಾಢವಾದ ಆಳವಾದ ನಿದ್ರೆ ಬರುತ್ತೆ. ಈ ರೀತಿ ಪ್ರತಿದಿನ ನೀವು ಗಾಢವಾದ ಆಳವಾದ ನಿದ್ರೆ ಮಾಡ್ತಾ ಬಂದಂಗೆಲ್ಲ ನಿಮ್ಮ ಬಾಡಿ ಸೆಲ್ಫ್ ಹೀಲ್ ಆಗೋದು, ಬಾಡಿ ಡಿಟಾಕ್ಸಿಫೈ ಆಗೋದು. ಮರುದಿನ ಬೆಳಗ್ಗೆ ಎದ್ದಾಗ ನಿಮ್ಮಲ್ಲಿ ಚೈತನ್ಯತೆ, ಉತ್ಸಾಹಕತೆಯನ್ನು ನೀವು ಕಾಣಬಹುದು. ಸೊ ಹಾಗಾಗಿ ನಿದ್ರೆ ಅಂತಕ್ಕಂಥದ್ದು ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಸೊ ಹಿಂದೆ ಹೇಳೋದಲ್ಲ, ನಿಮ್ಮ ಮೈಂಡು ಏನು ಬೀಟಾ ಸ್ಟೇಜಿಂದ ಆಲ್ಫಾ ಸ್ಟೇಜಿಂದ ಡೆಲ್ಟಾ ಸ್ಟೇಜ್ಗೆ ಹೋಗೋದಕ್ಕೂ ಕೂಡ ಈ ಮುದ್ರೆ ಪ್ರಾಣಾಯಾಮ ಸಹಕಾರಿ. ಅದರೊಂದಿಗೆ ನಿಮ್ಮ ಆಜ್ಞಾ ಚಕ್ರದಲ್ಲಿ ಎನರ್ಜಿ ಇಂಬ್ಯಾಲೆನ್ಸ್ ಆಗಿದೆ, ಅದನ್ನು ಸರಿಪಡಿಸಲಿಕ್ಕೂ ಕೂಡ ಈ ಒಂದು ಮೈಂಡ್ ಮುದ್ರೆ ಮತ್ತು ದುಂಬಿ ಪ್ರಾಣಾಯಾಮ ಸಹಕಾರಿ. ಮತ್ತೊಮ್ಮೆ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಈ ರೀತಿ ಎಲ್ಲ ಬೆರಳುಗಳ ತುದಿಗಳನ್ನು ತಾಕ್ಸೋದು, ಹೆಬ್ಬೆರಳನ್ನು ನೇರವಾಗಿ ಆಜ್ಞಾ ಚಕ್ರದ ಹತ್ರ ಜಸ್ಟ್ ಟಚ್ ಮಾಡಿ ಇಟ್ಕೊಳ್ಳಿ, ಒತ್ತೋದಲ್ಲ. ಡೀಪ್ ಬ್ರೀತ್ ತಗೋಬೇಕು. ರಿಲ್ಯಾಕ್ಸ್ ಆಗಿ ನೀವು ದೈನಂದಿನದಲ್ಲಿ ಮಾಡ್ತೀರಂದರೆ ಹಾಗೆ ಕುಳಿತುಕೊಳ್ಳಿ. ಕೆಲವು ಸೆಕೆಂಡ್ಗಳ ಕಾಲ, ಕೆಲವು ನಿಮಿಷಗಳ ಕಾಲ ನಿಮ್ಮ ಬ್ರೈನಲ್ಲಿ, ತಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಯೋಚನೆಗಳೆಲ್ಲವೂ ಕೂಡ ಖಾಲಿ. ನಿಮಗೆ ಒಂದು ರೀತಿ ಎಲ್ಲವೂ ಕೂಡ ಖಾಲಿ ಆದಂಗೆ, ನಿಮ್ಮ ಮಾನಸಿಕ ಒತ್ತಡ ಕೂಡ ಕಡಿಮೆ ಆದಂಗೆ, ಆ್ಯನ್ಸಿಟಿ, ಸ್ಟ್ರೆಸ್ಸು ಎಲ್ಲವೂ ಕೂಡ ದೂರ ಆದಂಗೆ ಫೀಲ್ ಆಗುತ್ತೆ. ಅದನ್ನು ಫೀಲ್ ಮಾಡಬೇಕು, ಎಂಜಾಯ್ ಮಾಡಬೇಕು. ಸ್ವಲ್ಪ ಹೊತ್ತು ಹಾಗೇ ಕುಳಿತುಕೊಳ್ಳೋದು, ನಿಧಾನವಾಗಿ ಕಣ್ಗಳ ರೆಪ್ಪೆಡ್ತಾ ನೋಡೋದು. ಸೊ ಈ ರೀತಿ ನೀವು ಮಾಡ್ತಾ ಬಂದಂಗೆಲ್ಲ, ನಾ ಹಿಂದೆ ಹೇಳ್ದಂಗೆ, ನಿಮಗೆ ಭುಜದಲ್ಲೇನೋ ನೋವಿದ್ರೆ, ಸೊಂಟ ನೋವಿದ್ರೆ ಚೇರ್ ಮೇಲೆ ಹೊರಗೋ ಕೂತು ಅಥವಾ ಗೋಡೆಗೊರೆ ಕೂತ್ಕೊಂಡು ನೀವು ಮಾಡ್ಬೋದು. ಅಥವಾ ನಿಮ್ಗೆ ಆ ರೀತಿ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದರೆ ರಾತ್ರಿ ನಿದ್ದೆಗೆ ಹೋದಾಗ, ಬೆಡ್ಡಿಗೆ ಹೋದಾಗ ಈ ರೀತಿ ಮಾಡಿ. ಒಂದು 3 ಸುತ್ತು, ಪ್ರತಿ ಬಾರಿ ದೀರ್ಘಾಳವಾದ ಉಸಿರು ತೆಗೆದುಕೊಂಡು ದುಂಬಿ ರೀತಿ ಶಬ್ದ ಮಾಡೋದು. ಒಂದು 3 ಸುತ್ತು, ಅದು ಕಂಪ್ಲೀಟಾಗಿ 1 ರೌಂಡ್ ಆಗುತ್ತೆ. ಆ ರೀತಿ 1-2 ರೌಂಡ್ ಮಾಡಿ. ಯಾರೆಲ್ಲ ಸ್ಟ್ರೆಸ್ನಿಂದ ಬಳಲ್ತಾ ಇದ್ದೀರಾ, ಆನ್ಸಿಟಿಯಿಂದ ಬಳಲ್ತಾ ಇದ್ದೀರಾ, ಆ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಅಥವಾ ನಿದ್ರಾಹೀನತೆ ಸಂಬಂಧಿತ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಅವರಿಗೆಲ್ಲರಿಗೂ ಕೂಡ ಇದು ಆಲ್ಟರ್ನೇಟಿವ್ ಮೆಡಿಸನ್. ಮೈಂಡ್ ಮುದ್ರೆ ಅಥವಾ ಆಜ್ಞಾ ಚಕ್ರವನ್ನು ಸ್ಟಿಮ್ಯುಲೇಷನ್ಗೊಳಿಸೋದು, ಅಲ್ಲಿ ಎನರ್ಜಿ ಇಂಬ್ಯಾಲೆನ್ಸ್ ಆಗಿದ್ರೆ ಸರಿಪಡಿಸುವಲ್ಲಿ ಇದು ಸಹಕಾರಿ. ಯಾರೆಲ್ಲ ನೀವು ಏನೇ ಮಾಡಿದ್ರು ನಿದ್ದೆ ಬರ್ತಿಲ್ಲ, ದೈನಂದಿನದಲ್ಲಿ ಚೆನ್ನಾಗಿ ಶ್ರಮ ವಹಿಸಿ ಕೆಲಸ ಮಾಡಿದ್ರೂ ಕೂಡ ಬಾಡಿ ರೆಸ್ಟ್ಗೆ ಒಳಗಾಗ್ತಾ ಇಲ್ಲ, ಅಂಥವ್ರು ಯಾರು ನಿಮ್ಮ ಸುತ್ತಮುತ್ತಲು ಇದ್ದರೂ ಕೂಡ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.